ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹೇಗೆ ಸಂಗಮ ವಂಶದ ಪತನವನ್ನು, ವಿಜಯನಗರದ ಪತನ ಆಗೋಗ್ತಾ ಇದ್ದದನ್ನ ಸಾಳೋ ನರಸಿಂಗರಾಯ ಹೇಗೆ ಮೇಲೆತ್ತಕ್ಕೆ ಪ್ರಯತ್ನ ಪಟ್ಟ ಅಂತ ಕೇಳಿದ್ರಿ. ಅದನ್ನೇ ಮುಂದುವರಿಸ್ತೀನಿ ಇವತ್ತು. ಮಹತ್ವಾಕಾಂಕ್ಷಿಯಾದ ಸಾಳುವ ನರಸಿಂಹನು ಇಷ್ಟದಿಂದ ತೃಪ್ತನಾಗಲಿಲ್ಲ. ಇನ್ನು ಮುಂದೆ ಸಾಗಿ ಸಾಮ್ರಾಜ್ಯದ ಮೇರೆಯನ್ನು ಹಬ್ಬಿಸಲು ಬಗೆದನು. ಉದಯಗಿರಿಯ ಆಚೆಗೆ ದಂಡಯಾತ್ರೆಯನ್ನು ಹೂಡಿ ಕಳಿಂಗ ರಾಜನನ್ನು ಅಂದರೆ ಒರಿಸ್ಸಾ ರಾಜನನ್ನು ಕೆಣಕಿದನು. ಈ ನಡುವೆ ಈತನ ಸೇನಾಧಿಪತಿಯಾದ ಈಶ್ವರ ನಾಯಕನು ಉದಯಗಿರಿ, ಕಂದಕೂರ, ನೆಲ್ಲೂರು ಅದರವರೆಗೆ ಬಂದಿದ್ದ ಬಿದಿರುಕೋಟೆಯ ಸೈನ್ಯವನ್ನು ಕಂದಕೂರಿನ ನಡೆದ ಭೀಕರ ಕಾಳಗದಲ್ಲಿ ಕಡಿದಡ್ಡಿದನು. ಕಳಿಂಗ ರಾಜನಾದ ಕಪಿಲೇಶ್ವರನು ತನ್ನ ರಾಜಧಾನಿಗೆ ಪಲಾಯನ ಮಾಡಿದನು. ನರಸಿಂಹನ ಕಟ್ಟಾಳುಗಳು ಕಳಿಂಗದ ರಾಜಧಾನಿಯನ್ನು ಮುತ್ತಿ ಕಪಿಲೇಶ್ವರನನ್ನು ಶರಣಾಗತನಾಗುವಂತೆ ಮಾಡಿದರು. ಯಾವ ವಿರೂಪಾಕ್ಷನ ರಾಯನ ಕಾಲದಲ್ಲಿ ಒರಿಸ್ಸಾದಿಂದ ಕಂಚಿವರೆಗೆ ಬಂದು ಕಂಚಿ ಹಿಡ್ಕೊಳಕ್ ನೋಡಿದ್ನಲ್ಲ ಕಪಿಲೇಶ್ವರ, ಅವನನ್ನು ಅಲ್ಲಿಂದ ಓಡಿಸ್ಕೊಂಡೋಗಿ ಅವನ ಒರಿಜಿನಲ್ ಊರಲ್ಲೇನೆ, ಕಳಿಂಗದಲ್ಲೇ, ಒರಿಸ್ಸಾದಲ್ಲೇ ಅವನನ್ನು ಸೋಲಿಸಿ ಶರಣಾಗತನಾಗುವಂತೆ ಮಾಡಿದವನು ಇದೇ ಸಾಳುವ ನರಸಿಂಗರಾಯ. ಒಬ್ಬ ನಾಯಕ ಕರೆಕ್ಟ್ ಆಗಿದ್ರೆ ಹೇಗಿರುತ್ತೆ ರಾಜ್ಯ ಅನ್ನೋದಕ್ಕೆ ಸಾಳುವ ನರಸಿಂಗರಾಯನೇ ಸಾಕ್ಷಿ. ಒಬ್ಬ ರಾಜ ಚೆನ್ನಾಗಿಲ್ದೇ ಇದ್ರೆ ಹೇಗೆ ಹಾಳಾಗುತ್ತೆ ಅನ್ನೋಕ್ಕೆ ವಿರೂಪಾಕ್ಷ ರಾಯ, ಮಲ್ಲಿಕಾರ್ಜುನ ರಾಯರೇ ಸಾಕ್ಷಿ ಅಲ್ವಾ. ಮುಂದಕ್ಕೋಣ. ಹೀಗೆ ಒಬ್ಬ ಸಾಮಾನ್ಯ ಅಧಿಕಾರಿಯಾದ ನರಸಿಂಹನು ಸಾಮ್ರಾಜ್ಯದ ಹೊಣೆಯನ್ನು ಹೊತ್ತುಕೊಂಡು ಸಾಮ್ರಾಜ್ಯವನ್ನು ಉಳಿಸಲು ಅದರ ಗೌರವವನ್ನು ಬೆಳೆಸುತ್ತಿರುವಾಗ ಅತ್ತ ಸಿಂಹಾಸನಾಧಿಕಾರಿಗಳಾಗಿ ಸಿಂಹಾಸನ ಮೇಲೆ ಕೂತ್ಕೊಂಡು ಸಾಮ್ರಾಟರಾಗಿದ್ರಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು? ಮಲ್ಲಿಕಾರ್ಜುನ ರಾಯನು ವಿಷಯಾಸಕ್ತಿಯಿಂದ ಕರ್ತವ್ಯ ವಿಮುಖನಾಗಿ ತನ್ನ ಕೈಯಿಂದ ರಾಜ್ಯವನ್ನು ಕಳ್ಕೊಂಡಿದ್ದ. ಅವನನ್ನ ಪಕ್ಕಕ್ಕೆ ತಳ್ಳಿ ಬಂದಂತ ವಿರೂಪಾಕ್ಷ ಅವನೇನ್ ಮಾಡ್ದ? ಅವನು ಮಲ್ಲಿಕಾರ್ಜುನ ರಾಯನನ್ನೇ ಹಿಂಬಾಲಿಸ್ದ. ಕರ್ತವ್ಯ ಮೂಢನಾಗಿ ಒಣಹವ್ಯಾಸಗಳನ್ನ ರೂಢಿಸಿಕೊಂಡಿದ್ದ. ಒಣಹವ್ಯಾಸಗಳಂದ್ರೆ ಬೇಕಾರ ಅಂತ, ಕೆಟ್ಟ ಚಟಗಳಿಗೆ ಒಣಹವ್ಯಾಸ. ಯಾವುದೇ ಫಲ ಕೊಡದ ಹವ್ಯಾಸವನ್ನ ಒಣಹವ್ಯಾಸ. ಇದು ಒಂದು ಒಳ್ಳೆ ಪದಪ್ರಯೋಗ, ತಿಳ್ಕೊಳ್ಳಿ ಕನ್ನಡಿಗರೇ. ಏನು ಫಲಪ್ರದ, ನೀವೇನಾದ್ರು ಕೆಲಸ ಮಾಡ್ತಿರ್ತೀರ ಅದರಿಂದ ಏನು ಫಲ ಇಲ್ಲ ಅಂದ್ರೆ ಅದು ಒಣಹವ್ಯಾಸ. ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಿಷ್ಟಾದ್ರೂ ಫಲವಿರಬೇಕು ಅಲ್ವಾ. ಸೊ ಅದು ತಾನು ಮಾಡಬೇಕಾದ ಕಾರ್ಯಗಳನ್ನು ಬಹು ಯಶಸ್ವಿಯಾಗಿ ಮಾಡುತ್ತಲಿರುವ ನರಸಿಂಹನನ್ನಾದರೂ ಸ್ನೇಹ ಭಾವನೆಯನ್ನು ಕಾಣಬೇಕಿತ್ತು ತಾನೆ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ನೀನು ಫ್ರೆಂಡ್ಶಿಪ್ ಮಾಡ್ಕೋಬೇಕು ತಾನೆ. ಅದನ್ನೂ ಮಾಡಲಿಲ್ಲ. ಆಯ್ತಾ? ಅದುವರೆಗಿನ ದಿಗ್ವಿಜಯಗಳಿಂದ ಮರಳಿದ ನರಸಿಂಹನು ಇಂಥ ಒಡೆಯನು ಇರೋದಕ್ಕಿಂತ ಹೋಗೋದೇ ಮೇಲು ಅಂತ ಹೇಳಿ ಅವನ ಪಕ್ಕಕ್ಕೆ ತಳ್ಳಿ ತಾನು ಸಿಂಹಾಸನ ಮೇಲೆ ಕೂತ್ಕೋತಾನೆ. ನಿಜವಾಗ್ಲೂ ನೋಡಿ, ಸಂಗಮ ವಂಶ ಪತನವೇ ಆಗ್ತಾ ಇರಲಿಲ್ಲ. ಈ ವಿರೂಪಾಕ್ಷರಾಯ ಒಂದು ₹5 ವಿವೇಕ ಉಪಯೋಗಿಸಿ ಸಾಳುವ ನರಸಿಂಗರಾಯನಿಗೆ ಸಪೋರ್ಟ್ ಮಾಡ್ಬಿಡ್ತಿದ್ದೆ. ಸಾಳುವ ವಂಶ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಯಾಕೆಂತಂದ್ರೆ ಸಂಗಮ ವಂಶನೇ ಮುಂದುವರಿತಾ ಇತ್ತು. ಮುಂದೆ ಯಾವಾಗಲೂ ಸಾಳುವ ವಂಶ ವಾಪಸ್ ಬರ್ತದೆ. ಯಾವಾಗಲೂ ನೋಡ್ರಿ, ಒಂದು ಡೌನ್ಫಾಲ್ ಆದ ತಕ್ಷಣ ಮತ್ತೆ ಅದು ರಾಕ್ ಬಾಟಮ್ ಅನ್ನೋ ಅಷ್ಟರಲ್ಲಿ ಮತ್ತೆ ಮೇಲೆ ಹೇಳುತ್ತೆ ಅನ್ನೋಕ್ಕೆ ವಿಜಯನಗರವೇ ಸಾಕ್ಷಿ. ಬರೀ ಸಂಗಮ ವಂಶವೇ ಆಗಿದ್ದಿದ್ರೆ ವಿಜಯನಗರ ಬಹಳ ಬೇಗ ಪತನ ಹೊಂದೋಗ್ಬಿಡ್ತಾ ಇತ್ತು. ಆದರೆ ಸಾಳುವ ನರಸಿಂಗರಾಯ ಅದನ್ನು ತಡೆಗಟ್ಟಿ ವಿಜಯನಗರದ ವೈಭವ ಮತ್ತೆ ಮರುಕಳಿಸುವಂತೆ ಮಾಡಿದವನು ಇದೇ ಸಾಳುವ ನರಸಿಂಗರಾಯ. ಅವನು ಇಲ್ಲೊಬ್ಬ ಇಂಪಾರ್ಟೆಂಟು. ಹೇಗೆ ಹಿಂದೂಗಳಿಗೆ ಒಂದು ಆಶ್ರಯ ಕೊಟ್ಟು ಅವರು ದಿಕ್ಕಾಪಾಲಾಗದಂತೆ ತಪ್ಪಿಸಿದಂಥ ಹಕ್ಕಬುಕ್ಕರು ಹೇಗೆ ಪ್ರಾತಸ್ಮರಣೀಯರೋ, ಅಂತ ಹಕ್ಕಬುಕ್ಕರು ಕಟ್ಟಿ ಬೆಳೆಸಿದ ಸಂಗಮ ವಂಶದ ವಿಜಯನಗರ ಸಾಮ್ರಾಜ್ಯ ಪತನ ಆಗೋದನ್ನು ತಪ್ಪಿಸಿದ ಸಾಳುವ ನರಸಿಂಗರಾಯ ಅಷ್ಟೇ ಪ್ರಾತಸ್ಮರಣೀಯ ಕಲ್ರಿ ಅಲ್ವಾ. ನೋಡ್ರಿ ಹೇಗೆ ವಿರೂಪಾಕ್ಷನನ್ನು ತಳ್ಳಿ ಸಿಂಹಾಸನವನ್ನೇರಿ ಸಾಮ್ರಾಜ್ಯಾಭಿಷೇಕವನ್ನು ಮಾಡಿಸ್ಕೊಂಡ 1486ನೇ ಇಸ್ವಿನಲ್ಲಿ. ಆಯ್ತಾ? ಅದ್ರ ಮುಂದೆ ನರಸಿಂಹನ ಆಳ್ವಿಕೆಯು ಬಲಶಾಲಿಯಾಯಿತು. ಆತ ಬಹುದಕ್ಷತೆಯಿಂದ ರಾಜ್ಯಯಂತ್ರಗಳನ್ನು ನಡೆಸಿದನು. ಹಿಂದೂ ಅರಸರ ಮಾತೇನು, ಆತನ ಪ್ರತಿಸ್ಪರ್ಧಿಗಳಾದ ಮಹಮ್ಮದೀಯರು ಆತನ ಸಹಾಯವನ್ನು ಬೇಡಲೆತ್ನಿಸಿದರು. ಅಂದ್ರೆ ಅವನ ಹಗೆಗಳಾಗಿದ್ದ ಹಿಂದೂ ಅರಸರೇನಿದಾರಲ್ಲ ಅವ್ರು ಬಿಡಿ, ಮುಸಲ್ಮಾನ ಅರಸರೂ ಇವರು ಸಹಾಯ ಬೇಕಪ್ಪ, ನಿನ್ ಸಹಾಯ ಮಾಡ, ಆ ರೇಂಜಿಗೆ ಇವನು ಬಲಶಾಲಿ ಆಗೋದ. ಸಾಳುವ ನರಸಿಂಗರಾಯ ಅಂದ್ರೆ ಎಲ್ಲ ಥರ 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 ನಡ್ಗೋಂಗಾಗೋದು. ಬಹುಮನಿ ರಾಜ್ಯದಲ್ಲಿ ಅಲ್ಲೂವೇ ಆಗಾಗ್ಗೆ ಏನು ಒಳಜಗಳಗಳು ಉದ್ಭವಿಸಿದ್ದವು. ಎಲ್ಲಿಲ್ಲ ಒಳಜಗಳ? ಎಲ್ಲಿ ಅಧಿಕಾರವೋ, ಎಲ್ಲಿ ಹಣವೋ, ಎಲ್ಲಿ ಅಂತಸ್ತೋ ಅಲ್ಲಿ ಒಳಜಗಳ, ಈರ್ಷ್ಯೆ, ಅಸೂಯೆ, ಭಿನ್ನಮತ, ಬ್ಯಾಕ್ ಬೈಟಿಂಗು, ಏನೇನಿದೆ ಎಲ್ಲನೂ ಇರುತ್ತೆ ಅಲ್ವಾ. ಬಿದರದ ಅರಸನಾದ ಕಾಸಿಂ ಬರೀದ್ ಶಾ ತನ್ನ ಹಗೆಯಾದ ಬಿಜಾಪುರದ ಯೂಸುಫ್ ಆದಿಲ್ ಶಾ ನೊಡನೆ ಕಾದಾಡಲು ನರಸಿಂಹನ ನೆರವನ್ನು ಬೇಡಿದನು. ಸಮಯಜ್ಞ ಅಂದ್ರೆ ಈ ಸಮಯ ನೋಡಿ, ಅಂದ್ರೆ ಕಬ್ಬಣ ಕಾದಾಗ್ಲೇ ಏಟು ಹೊಡೆಯೋದನ್ನ ಅದನ್ನ ಸಮಯಜ್ಞ ಅಂತಾರೆ. ನರಸಿಂಹನು ಈ ಸಂಧಿಯನ್ನು ಸಾಧಿಸಿ ಕೂಡಲೇ ಮುದುಗಲ್ಲು, ರಾಯಚೂರು ಪ್ರಾಂತ್ಯಗಳನ್ನು ನುಗ್ಗಿ ಆ ಕೋಟೆಗಳನ್ನು ವಶಪಡಿಸಿಕೊಂಡನು 1489ರಲ್ಲಿ. ಈ ಮುದುಗಲ್ಲು, ರಾಯಚೂರು ಅನ್ನೋದು ಒಂಥರ ಲಕ್ಷ್ಮಿ ಇದ್ದಂಗೆ, ಚಂಚಲೆ. ಒಂದ್ಸಲಿ ಈ ಕಡೆ, ಒಂದ್ಸಲಿ ಆ ಕಡೆ, ಒಂದ್ಸಲಿ ಈ ಕಡೆ, ಒಂದ್ಸಲಿ ಆ ಕಡೆ. ಯಾರು ಬಲಶಾಲಿಗಳಾಗಿರ್ತಾರೋ ಅವ್ರ ಕಡೆ ಲಕ್ಷ್ಮಿ. ಧೈರ್ಯೇ ಸಾಹಸೇ ಲಕ್ಷ್ಮಿ.
ಹಿರಿಯರು ಸುಮ್ಮನೆ ಹೇಳಿಲ್ಲ. ಧೈರ್ಯ ಸಾಹಸೇ ಲಕ್ಷ್ಮಿ. ಯಾರಲ್ಲಿ ಧೈರ್ಯವಿದೆಯೋ, ಯಾರಲ್ಲಿ ಸಾಹಸವಿದೆಯೋ, ಲಕ್ಷ್ಮಿ ಆತನಲ್ಲಿ ನೆಲೆಸಿರುತ್ತಾಳೆ. ಧೈರ್ಯ ಸಾಹಸೇ ಲಕ್ಷ್ಮಿ. ಅರ್ಥ ಆಯ್ತಾ? ಸಾಳು ನರಸಿಂಗರಾಯ ಧೈರ್ಯಸ್ಥನು, ಸಾಹಸಿಯೂ, ವಿಷನರಿಯೂ ಆಗಿದ್ದ. ಮುದುಗಲ್ಲು ಮತ್ತು ರಾಯಚೂರೆಂಬ ಲಕ್ಷ್ಮಿ ಅವನೆಡೆಗೆ ಬಂದು ನೆಲೆಸಿಬಿಟ್ಟಳು. ಇದಕ್ಕಾಗಿ ಪರಿತಪಿಸುತ್ತಿದ್ದ ಆದಿಲ್ ಶಾ ಮುಂದೆ 4 ವರ್ಷಗಳಾಗುವಷ್ಟರಲ್ಲಿ ಪುನಃ ರಾಯಚೂರು ಮೇಲೆ ಬಂದು ಬಿದ್ದ. ಸಾಮ್ರಾಜ್ಯದ ಸೇನಾಪತಿಯು ಮಂತ್ರಿಯೂ ಆದ ನರಸನಾಯಕನು ಅದರ ಸಂರಕ್ಷಣೆಗಾಗಿ ತುಂಗಭದ್ರೆಯನ್ನು ದಾಟಿ ದಂಡೆತ್ತಿ ಹೋದನು. ನರಸನಾಯಕ ಅನ್ನೋ ಇವನು ದಂಡನಾಯಕ, ಸೇನಾಧಿಪತಿ ಸಾಳುವ ನರಸಿಂಗರಾಯನ ರಾಜ್ಯದಲ್ಲಿ. ಶಹನ ಸೈನ್ಯದಲ್ಲಿ ಭಯವು ಪ್ರವೇಶ ಮಾಡಿದು. ಶಹನ ದಂಡು ಬದಲು ನಾಯಕವನ್ನು ಹಣಿತಕ್ಕೆ ಕಂಗೆಟ್ಟಿತು. ಆದರೆ ಶಹನ ಉತ್ಸಾಹದಿಂದ ನಾಯಕನನ್ನು ಎದುರಿಸಿದನು. ಕೊನೆಗೆ ನರಸನಾಯಕನು ಸೋತು ಮುದುಗಲ್ ರಾಯಚೂರು ಕೋಟೆಯನ್ನು ಶಹನಿಗೆ ಬಿಟ್ಟು ಹಿಂತಿರುಗಿ ಬರಬೇಕಾಯಿತು. ಅಂದ್ರೆ ಮೊಹಮ್ಮದ್ ಆದಿಲ್ ಶಾ ಗೆದ್ಕೊಂಡ 4 ವರ್ಷ ಆದ್ಮೇಲೆ. ಅದನ್ನೇ ಈಗ ನಾನು ಹೇಳಿದ್ದು, ಒಂದ್ಸಲ ಈ ಕಡೆ, ಒಂದ್ಸಲ ಆ ಕಡೆ, ಒಂದ್ಸಲ ಈ ಕಡೆ, ಒಂದ್ಸಲ ಆ ಕಡೆ. ನರಸಿಂಹನು ಸಾಳುವ ನರಸಿಂಗರಾಯನು 12 ವರ್ಷ ರಾಜ್ಯವಾಳಿದನು. ಈತನ ಆಳ್ವಿಕೆಯಲ್ಲಿ ಮೇಲೆ ವಿವರಿಸಿದ ಪ್ರಸಂಗವೊಂದಲ್ಲದೆ ಬೇರೆ ಬೇರೆ ಯುದ್ಧ ಪ್ರಸಂಗಗಳು ಬರಲಿಲ್ಲ. ಅಂದ್ರೆ ಅಲ್ಲಿಗೆ ಎಲ್ಲಾರನ್ನು ಮುಗಿಸ್ಬಿಡ್ತಾ ಮೇಲೆ ಕೂತ್ಬಿಟ್ಟಿದ್ದ. ಈತನು ಸಾಮ್ರಾಜ್ಯಕ್ಕೆ ಬರುವ ಮೊದಲೇ ಈತನ ಹೋರಾಟಗಳೆಲ್ಲ ಮುಗಿದಿದ್ದವು ಅಲ್ವಾ. ಈತನ ಸಾಮ್ರಾಜ್ಯದಿಂದ, ಆಡಳಿತದಿಂದ ಸಾಮ್ರಾಜ್ಯಕ್ಕೂ ಪ್ರಜಾಜನರಿಗೂ ಹಿತಾವಹವಾಯಿತು. ಚೆನ್ನಾಗಿತ್ತು ಇವನ ಆಡಳಿತ. ನರಸಿಂಹನು ಒಡ್ಡಿ ಬಂದ ವಿನಾಶದಿಂದ ಸಾಮ್ರಾಜ್ಯವನ್ನು ರಕ್ಷಿಸಿದನು. ಯೋಗ್ಯ ಕಾಲದಲ್ಲಿ ನರಸಿಂಹನು ಮುಂದೆ ಬರದಿದ್ದರೆ ಒರಿಸ್ಸಾ ಬಹುಮನಿ ಅರಸರ ಕೈಗೆ ಸಿಲುಕಿ ಸಾಮ್ರಾಜ್ಯವು ಹರಿದು ಹಂಚೋಗ್ತಾ ಇತ್ತು. ಇದನ್ನೇ ನಾನು ಹೇಳೋದು. ಇದೆಲ್ಲಾ ಸಾಮ್ರಾಜ್ಯಕ್ಕೂ ಅನ್ವಯ ಇದು. ಈವನ್ ಮೈಸೂರು ಸಾಮ್ರಾಜ್ಯಕ್ಕೂ. ಮುಂದೆ ಮೈಸೂರು ಕಥೆ ಹೇಳ್ಬೇಕಾದ್ರೆ ಇದನ್ನು ಹೇಳ್ತೀನಿ ನಾನು. ಅಲ್ಲೂ ಹಿಂಗೆ ಎಲ್ಲ ಸೇಮ್ ರಿಪೀಟ್. ಕಾಲಾಯ ತಸ್ಮೈ ನಮಃ. ಹಿಸ್ಟ್ರಿ ರಿಪೀಟ್ಸ್. ನರಸಿಂಹನು ಒಡ್ಡಿ ಬಂದ ವಿನಾಶದಿಂದ ಸಾಮ್ರಾಜ್ಯವನ್ನು ಉಳಿಸಿದನು. ಯೋಗ್ಯ ಕಾಲದಲ್ಲಿ ನರಸಿಂಹನು ಮುಂದೆ ಬರ್ದೇ ಇದ್ದಿದ್ರೆ, ಅಂದ್ರೆ ಅಧಿಕಾರಿಯಾಗಿದ್ದ ನರಸಿಂಹನು ತಾನು ವಿವೇಚನೆಯಿಂದ ಅಧಿಕಾರವನ್ನ ಕೈ ತಗೊಳ್ದೇ ಇದ್ದಿದ್ರೆ ಒರಿಸ್ಸಾ ಬಹುಮನಿ ಅರಸರ ಕೈಗೆ ಸಿಲುಕಿ ವಿಜಯನಗರ ಸಾಮ್ರಾಜ್ಯವು ಹರಿದು ಹೋಗ್ತಾ ಇತ್ತು ಅಂತ ಇತಿಹಾಸಕಾರರು ಬರೀತಾರೆ ನೋಡ್ರಿ ಅಲ್ವಾ. ಮುಂದಕ್ಕೋಣ. ನರಸಿಂಹನು ಸಾಮ್ರಾಜ್ಯವನ್ನು ಬದುಕಿಸಿದನಲ್ಲದೆ ಮತ್ತೆ ಅದರಲ್ಲಿ ಮೊದಲಿನ ಶಕ್ತಿಯನ್ನು ತುಂಬಿದನು. ಹಕ್ಕಬುಕ್ಕರಿದ್ದಾಗ ಎಷ್ಟು ಶಕ್ತಿ ಇತ್ತೋ ಆ ಶಕ್ತಿಯನ್ನು ತುಂಬಿದನು. ಈತನು ಸಾಮ್ರಾಜ್ಯದಲ್ಲಿ ಮತ್ತೆ ಸುಯಂತ್ರಿತವಾದ ಶಾಸನ ಪದ್ಧತಿಯನ್ನು ನೆಲೆಗೊಳಿಸಿದನು. ಆಡಳಿತದಲ್ಲಿ ಸುಧಾರಣೆಗಳನ್ನು ಮಾಡಿದನು. ಹಿಂದಿನ ಅರಾಜಕರ ಅರಸೊತ್ತಿಗೆಯಲ್ಲಿ ತೆರಿಗೆಗಳು ತಲೆಭಾರವಾಗಿದ್ದವು, ಅನ್ಯಾಯದ ಕರಗಳು ಹೇರಲಾಗಿದ್ದವು. ಎಷ್ಟೋ ಕಡೆ ಅವುಗಳನ್ನು ಸಹಿಸದೆ ಜನರು ಗುಳೆ ಹೋಗಿದ್ದರು. ಜನರಲ್ಲಿ ಅಸಂತೋಷವು ಬೆಳೆದಿತ್ತು. ಊರುಗಳು ಹಾಳಾಗಿದ್ದವು. ನರಸಿಂಹನು ಈ ಅನ್ಯಾಯಗಳನ್ನು ದೂರ ಮಾಡಿದನು. ಇದಕ್ಕೊಂದು ಕತೆ ಹೇಳ್ತೀನಿ. ಹಿಂದಿನ ಅರಾಜಕತೆಯ ಅರಸೊತ್ತಿಗೆಯಲ್ಲಿ, ಅಂದ್ರೆ ವಿರೂಪಾಕ್ಷರಾಯ ಮಲ್ಲಿಕಾರ್ಜುನರಾಯ ಇದ್ದಾಗ ತೆರಿಗೆಗಳು ತಲೆಭಾರವಾಗಿದ್ದವು, ಅನ್ಯಾಯದ ಕರಗಳು ಹೇರಲಾಗಿದ್ದವು. ಅವುಗಳನ್ನು ಸಹಿಸದೆ ಎಷ್ಟೋ ಕಡೆಗಳಲ್ಲಿ ಜನ ಗುಳೆ ಕಟ್ಟು ಹೋಗ್ತಾ ಇದ್ರು ಅಂತ ಬರೀತಾರೆ. ಇದಕ್ಕೆ ಒಂದು ಕತೆ ಇದೆ. ಏನಪ್ಪಾ ಅಂತಂದ್ರೆ, ವಿಜಯನಗರದಿಂದ ಒಂದು ಜನ ಗುಳೆ ಹೊರಟು ಗೋವಾ ಕಡೆಗೆ ಹೋಗ್ತಾ ಇರ್ತಾರೆ. ಗೋವಾದಿಂದ ಒಂದು ಗ್ಯಾಂಗು ಜನ ಗುಳೆ ಕಟ್ಕೊಂಡು ವಿಜಯನಗರದ ಕಡೆ ಬರ್ತಾ ಇರ್ತಾರೆ. ಇಬ್ರು ಜವಾರಿ ನದಿ ಗೊತ್ತಲ್ಲ, ಆ ಜವಾರಿ ನದಿ ದಂಡೆಯಲ್ಲಿ, ಜುವಾರಿ ಅಂತೀವಲ್ಲ, ಜುವಾರಿ ಸಿಮೆಂಟ್, ಜುವಾರಿ ಅಂದ್ರೆ ನದಿ. ಆ ನದಿ ದಂಡೆಯಲ್ಲಿ ಇಬ್ರು ಭೇಟಿ ಆಗ್ತಾರೆ. ಅಡಿಗೆಗಳು ಮಾಡ್ಕೋಬೇಕಲ್ಲ, ಸಂಜೆ ಅಂದ್ರೆ ಎಲ್ಲಾರು ಒಂದ್ ಕಡೆ ಸೇರ್ಕೊಂಡು ಕೂತ್ಕೊಂಡು ನದಿ ದಂಡೆಯಲ್ಲಿ ತಾನೇ ಎಲ್ಲಾನು ನೀರು ಸಿಕ್ಕೋದು. ತಮ್ಮ ಕುದುರೆಗಳಿಗೆಲ್ಲ ನೀರು ಕುಡಿಸ್ಕೊಂಡು, ತಾವು ನೀರು ತುಂಬಿಕೊಂಡು, ಡೇರೆ ಹಾಕೊಂಡು ಅಡುಗೆಗೆ ಎಲ್ಲ ಇಟ್ಕೊಂಡಿರ್ತಾರೆ. ಇವರೊಂದು ಬ್ಯಾಚು, ಅವರೊಂದು ಬ್ಯಾಚು. ಸೊ ಮಾತಾಡ್ತಾರೆ, ನೀವೆಲ್ಲಿಂದ ಬರ್ತಾ ಇದ್ದೀರಾ ಅಂತಾರೆ. ಇವ್ರು ಹೇಳ್ತಾರೆ, ನಾವು ವಿಜಯನಗರದಿಂದ ಬರ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದ್ದೀರಿ? ಗೋವಾ ಕಡೆ ಹೋಗ್ತಾ ಇದ್ದೀವಿ. ನೀವೆಲ್ಲಿಂದ ಬರ್ತೀರಿ ಅಂತ ಅವ್ರನ್ನ ಕೇಳ್ತಾರೆ. ನಾವು ಗೋವಾದಿಂದ ಬರ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಗೋವಾದಿಂದ ಒಂದು ಗ್ಯಾಂಗ್ ವಿಜಯನಗರಕ್ಕೆ, ವಿಜಯನಗರದಿಂದ ಒಂದು ಗುಂಪು ಗೋವಾಕ್ಕೆ ಹೋಗ್ತಿರ್ತಾರೆ. ಗೋವಾದಿಂದ ಬರ್ತಿರ್ತಾರಲ್ಲ, ಅವ್ರು ಕೇಳ್ತಾರೆ, ಅಲ್ಲಪ್ಪ ಯಾಕಪ್ಪ ನೀವು ವಿಜಯನಗರವನ್ನ ಬಿಟ್ಬಿಟ್ಟು ಬರ್ತಾ ಇದೀರಲ್ಲಪ್ಪ, ನೀವು ಅಂತ ಸಾಮ್ರಾಜ್ಯ ವಿಜಯನಗರ ಯಾಕಪ್ಪ ಬಿಟ್ಬಿಟ್ಟು ಬರ್ತಾ ಇದ್ದೀರಾ ಅಂತಾರೆ. ವಿಜಯನಗರದವ್ರು ಗೋವಾದವ್ರನ್ನ ಕೇಳ್ತಾರೆ, ನೀವ್ಯಾಕೆ ಗೋವಾನ್ ಬಿಟ್ಬಿಟ್ಟು ಬರ್ತಾ ಇದ್ದೀರಾ ಅಂತಾರೆ. ಗೋವಾದಲ್ಲಿ ಮತಾಂತರದ ಹಾವಳಿ, ಬಹುಮನಿಗಳು ಮತಾಂತರ ಮಾಡ್ತಾ ಇದ್ದಾರೆ. ಮತಾಂತರ ಸಿಕ್ಕಾಪಟ್ಟೆ ಇದೆ. ನಮಗಾಗಲ್ಲ, ಮತಾಂತರ ಆಗದೆ ಇದ್ರೆ ನಿಮ್ಮನ್ನ ತುಂಡರಿಸ್ಬಿಡ್ತೀವಿ ಅಂತ ಎದುರಿಸಿ ಜನಗಳನ್ನ ಬಲವಂತವಾಗಿ ಮತಾಂತರ ಮಾಡಿಸ್ಕೊಳ್ತಾ ಇದ್ದಾರೆ. ನಾವು ಹಿಂದೂಗಳಾಗೆ ಬದುಕಬೇಕು ಅಂತ ನಾವು ಛಲದಿಂದ ಗೋವೆಯನ್ನು ತ್ಯಜಿಸಿ, ನಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ತ್ಯಜಿಸಿ ವಿಜಯನಗರಕ್ಕೆ, ಹಿಂದೂ ಭೂಮಿಯಾದಂಥ ವಿಜಯನಗರಕ್ಕೆ ಬಂದು ನಾವು ನೆಲೆಗೊಳ್ತೀವಿ ಅಂತ ಗೋವಾದಿಂದ ಬಂದವ್ರು ಹೇಳ್ತಾರೆ.
ಆಮೇಲೆ ಕೇಳ್ತಾರೆ, ಅಲ್ಲಪ್ಪ ನಾವೆಲ್ಲ ಹಿಂದೂಗಳಾಗೆ ಉಳಿಬೇಕು ಅಂತ ಹೇಳಿ ಗೋವಾವನ್ನ ತ್ಯಜಿಸಿ ನಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ತ್ಯಜಿಸಿ ವಿಜಯನಗರಕ್ಕೆ ಬರ್ತಾ ಇದೀವಿ, ನೀವು ವಿಜಯನಗರದಿಂದ ಗೋವಾಗೆ ಯಾಕಪ್ಪ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಈ ವಿಜಯನಗರದವ್ರು ಏನ್ ಹೇಳ್ತಾರೆ ಗೊತ್ತಾ, ನಾವು ಕನ್ವರ್ಟ್ ಆದ್ರೂ ಪರವಾಗಿಲ್ಲ, ನಮ್ಮ ಕೈಲಿ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಸ್ವಾಮಿ. ಉಸಿರು ಬಿಟ್ರೆ ಟ್ಯಾಕ್ಸು, ಉಸಿರು ತಕ್ಕೊಂಡ್ರೆ ಟ್ಯಾಕ್ಸು, ನೀರು ಕುಡಿದ್ರೆ ಟ್ಯಾಕ್ಸು, ನೀರು ಚೆಲ್ಲಿದ್ರೆ ಟ್ಯಾಕ್ಸು, ಕೂತ್ರೆ ಟ್ಯಾಕ್ಸು, ನಿಂತ್ರೆ ಟ್ಯಾಕ್ಸು. ತೆರಿಗೆ ಭಾರದಿಂದ ನಾವೆಲ್ಲ ಕುಸ್ತೋಗಿದ್ದೀವಿ, ಅದ್ರ ಬದಲು ಕನ್ವರ್ಟ್ ಆಗ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ ಅಂತ ನಾವು ಹೋಗ್ತಾ ಇದೀವಿ ಅಂತಾರೆ. ಹೆಂಗಿದೆ ಕತೆ? ತೆರಿಗೆ ಹಾಕ್ಬಿಟ್ರೆ ಜನ ಹೆಂಗೆ ತತ್ತರಿಸೋಗ್ಬಿಡ್ತಾರೆ ಅನ್ನೋದು ಆ ಕಾಲದಿಂದನೂ ಇದೆ, ಈ ಕಾಲದವರೆಗೂ. ಅದನ್ನೇ ಇವನು ಹೇಳಿದರು, ತೆರಿಗೆಗಳು ತಲೆಭಾರವಾಗಿದ್ದವು, ಅನ್ಯಾಯದ ಕರಗಳು, ಕರ ಅಂದ್ರೆ ಏನ್ ತೆರಿಗೆನೆ, ಅನ್ಯಾಯದ ಕರಗಳು ಹೇರಲಾಗಿದ್ದವು, ಅವುಗಳನ್ನು ಸಹಿಸದೆ ಎಷ್ಟೋ ಕಡೆಗಳಲ್ಲಿ ಜನರು ಗುಳೆ ಕಟ್ಟಿ ಹೊರಟಿದ್ರು, ಜನರಲ್ಲಿ ಅಸಂತೋಷವು ಬೆಳೆದಿತ್ತು, ಊರುಗಳು ಹಾಳಾಗೋಗಿದ್ವು. ಟ್ಯಾಕ್ಸೇಷನ್ ಇಂದ ಊರು ಹಾಳಾಗೋಗಿತ್ತು ರೀ. ಏನ್ ಹೇಳ್ತೀರಾ ನೀವು? ಟ್ಯಾಕ್ಸೇಷನ್ ಇಂದ ಊರು ಹಾಳಾಗೋಗಿತ್ತು. ನರಸಿಂಹನು ಅನ್ಯಾಯಗಳನ್ನು ಸರಿಪಡಿಸಿದನು, ತೆರಿಗೆಗಳನ್ನು ಇಳಿಸಿದನು. ಜನಕ್ಕೆ ಸಂತೋಷ ಆಗೋದು ಅವಾಗ್ಲೇ ರೀ. ಅವ್ರ ಜೇಬಿಗೆ ಯಾವಾಗ ಕಡಿತ ಬೀಳಲ್ಲ, ಜನ ಸಂತೋಷವಾಗಿರ್ತಾರೆ. ಜನರ ಹೊಟ್ಟೆಪಾಡು ದುಡ್ಡು ಜೋಬು ಕೈ ಹಾಕಬಾರ್ದು ಯಾರು. ಇದರಿಂದ ದೇಶದಲ್ಲಿ ಮತ್ತೆ ಸ್ವಾಸ್ಥ್ಯ ಸುಖ ಶಾಂತಿಗಳು ನೆಲೆಸಿದವು. ನರಸಿಂಹನು ಪ್ರಜಾವರ್ಗದ ಧನ್ಯವಾದಗಳನ್ನು ಪಡೆದನು. ನೋಡ್ರಿ, ಸೊ ಸಿಂಪಲ್. ಹಿಸ್ಟ್ರಿ ರಿಪೀಟ್ಸ್. ಪ್ರಜಾಪ್ರಭುತ್ವ ಬಂದರೂ ಅಷ್ಟೇನೆ, ಟ್ಯಾಕ್ಸ್ ಜಾಸ್ತಿ ಆದ್ರೆ ಜನ ಎಲ್ಲ ಏದುಸಿರು ಬಿಡ್ತಿರ್ತಾರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ಜನ ಎಲ್ಲ ನಿಟ್ಟುಸಿರು ಬಿಡ್ತಾರೆ. ಏದುಸಿರು ನಿಟ್ಟುಸಿರು, ಏದುಸಿರು ನಿಟ್ಟುಸಿರು. ಗೊತ್ತಾಯ್ತಾ? ನೋಡಿ, ಎಡಬಿಡದೆ ಯುದ್ಧದಲ್ಲಿ ತೊಡಗಿರಬೇಕಾದ ನರಸಿಂಹನಿಗೆ ಒಳ್ಳೆಯ ಕುದುರೆಗಳ ಅಗತ್ಯವು ಬಹಳವಾಗಿರುತ್ತಿತ್ತು ಅಲ್ವಾ? ಕಂಟಿನ್ಯೂಸ್ ಯುದ್ಧ. ಈ ರಾಜರಲ್ಲ ಕಣ್ರಿ, ಹೆಸರಿಗೆ ಮಾತ್ರ ರಾಜರು. ಇವ್ರ ಅರಮನೆಯಲ್ಲಿ ಮಲಗಿದ್ ಕಡಿಮೆ, ವಾರ್ ಕ್ಯಾಂಪ್ಗಳ ಮಲಗಿದ್ ಜಾಸ್ತಿ. ಅರ್ಥ ಆಯ್ತಾ? ನಮ್ಮ ದೇಶದ ರಾಜರು ಅರಮನೆ ಹೆಸರಿಗೆ ರೀ, ಅರಮನೆ ಕಟ್ಕೊಂಡ್ರು ಹೆಸರಿಗೆ. ಈಗ ಜನ ಎಲ್ಲ ಇರ್ತಾರೆ, ಬೆಂಗಳೂರು ಬಂದಿರ್ತಾರೆ, ಸರ್ ಏನ್ ಸರ್ ಚೆನ್ನಾಗಿದ್ದೀರಾ, ಸ್ವಂತ ಮನೆನೋ ಬಾಡಿಗೆ ಮನೆನೋ? ಬಾಡಿಗೆ ಮನೆ ಸರ್. ಊರಲ್ಲಿ ಸ್ವಂತ ಮನೆ ಕಟ್ಟಿದೀವಿ, ದೊಡ್ಡ ಮನೆ ಸರ್, ಊರಲ್ಲಿ 4 ರೂಮ್ ಇಟ್ಕೊಂಡಿದೀವಿ, ದೊಡ್ಡ ಮನೆ ಕಟ್ಟಿದೀವಿ. ಯಾವಾಗ ಹೋಗಿರ್ತೀರಿ? ಎಲ್ಲಿ ಸರ್ ಹೋಗಿರೋದು? ಬೆಂಗಳೂರು ಬಿಟ್ಟು ಹೋಗಕ್ಕಾಗಲ್ಲ ಸರ್, ನಾವು ಮನೆ ಬಿಟ್ಕೊಂಡು ಖಾಲಿ ಬಿಟ್ಕೊಂಡಿದೀವಿ, ಯಾವತ್ತಾರು ಮುಂದಕ್ಕೆ ಹೋಗ್ಬೋದೇನೋ ಅನ್ನೋ ಆಸೆಲಿದ್ದೀವಿ. ಈ ರಾಜರ ಕಥೆನೂ ಅಷ್ಟೇ, ಈಗ ಬೆಂಗಳೂರಲ್ಲಿರೋ ಕಥೆನೂ ಅಷ್ಟೇ. ಇವನ್ ಅರಮನೆ ಕಟ್ತಿದ್ದ, ಇರ್ತಾ ಇದ್ದಿದ್ದೆಲ್ಲಿ? ವಾರ್ಫೀಲ್ಡ್ ಅಲ್ಲಿ. ಮುದುಗಲ್ಲು, ರಾಯಚೂರು, ದೋವಾ ಪ್ರದೇಶ, ಎಲ್ಲ ಕಡೆ ಬರೀ ವಾರ್ಫೀಲ್ಡು, ಅಲ್ಲೇ ಇರೋದು ಇವ್ರ ಜೀವನ. ಎಡಬಿಡದ ಯುದ್ಧಗಳಲ್ಲಿ ಕಂಟಿನ್ಯೂಸ್ ವಾರ್. ಈ ರಾಜನ ಜನ್ಮನೂ ಒಂದು ಜನ್ಮನ ಅನ್ಸ್ಬಿಡುತ್ತಲ್ವೇನ್ರಿ ಪಾಪ. ನೆಮ್ಮದಿಯಾಗಿ ಊಟವಿಲ್ಲ, ತಿಂಡಿ ಇಲ್ಲ, ನಿದ್ರೆ ಇಲ್ಲ, ರಿಲ್ಯಾಕ್ಸೇಷನ್ ಅಂತೂ ಇಲ್ಲವೇ ಇಲ್ಲ. ಬೆಳಗ್ಗೆ ಯುದ್ಧ. ನೀವು ಇಮ್ಯಾಜಿನ್ ಮಾಡ್ರಿ, ಫಿಟ್ನೆಸ್ ಅಂತ ಬಂದಾಗ ನಾವೊಂದು ಚಂದ್ರಾಯನದುರ್ಗ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಬಂದ್ಬಿಟ್ರೆ 3 ದಿನ ತೇಲಾಡ್ತಾ ಇದೀನಿ, ನಾವು ವೆರಿ ಗುಡ್, ಐ ಆಮ್ ವೆರಿ ಫಿಟ್ ಅಂತ. ದಿನ ಬೆಳಗ್ಗೆ ಎದ್ದು ಯುದ್ಧ ಮಾಡ್ಬೇಕು ಅಂದ್ರೆ ಏನ್ರಿ ಅವ್ನ ಫಿಟ್ನೆಸ್? ಇಮ್ಯಾಜಿನ್ ಮಾಡ್ರಿ. ದಿನ ಬೆಳಗ್ಗೆ ಕಂಟಿನ್ಯೂಸ್ ಫಾರ್ 15 years 20 years. ಅವರೆಲ್ಲ ತೆಂಗಿನಕಾಯಿನ ಹಿಂಗೆ ಮುರಿದಾಕ್ಬಿಡ್ತಾರೆ, ಹಿಂಗೆ ಬರೀ ಕೈಲೇ ಹೆಂಗೆ ಹೊಡೆದು ಬಿಡ್ತಿದ್ರಲ್ಲ, ಅಂಥ ಶಕ್ತಿವಂತರು. ಏನಿವೆ, ಎಡಬಿಡದೆ ಯುದ್ಧಗಳಲ್ಲಿ ತೊಡಗಿರಬೇಕಾದ ನರಸಿಂಹನಿಗೆ ಒಳ್ಳೆಯ ಕುದುರೆಗಳ ಅಗತ್ಯ ಬಹಳವಾಗಿರ್ತಾ ಇತ್ತು. ಈತನು ಓರ್ಮಜ, ಏಡನ್ ಮುಂತಾದ ಸೀಮೆಗಳಿಂದ ಪರಕೀಯ ವರ್ತಗಳ ಮುಖಾಂತರವಾಗಿ ಕುದುರೆಗಳನ್ನು ತರಿಸಿ ಬೇಡಿದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತಿದ್ದನು. ಓಮಾನ್, ಏಡನ್, ಓಮಾನ್ನಿಂದ ನಾ ಕೆಲಸ ಮಾಡ್ತಿದ್ನಲ್ಲ, ಓಮಾನ್, ಮಸ್ಕತ್ತು, ಅಲ್ಲಿಂದ ಬರ್ತಾ ಇತ್ತು ಕುದುರೆ ವಿಜಯನಗರಕ್ಕೆ. ಅವರು ಬೇಡಿದಷ್ಟು ಬೆಲೆಯನ್ನು ಕೊಟ್ಟು, ಕುದುರೆಗಳು ಇಸ್ ಆಲ್ವೇಸ್ ಆನ್ ಡಿಮ್ಯಾಂಡ್. ಅವರು ಬೇಡಿದಷ್ಟು ಬೆಲೆಯನ್ನು ಕೊಟ್ಟು ತರಿಸ್ಕೊಡ್ತಾ ಇದ್ದ. ಇದರಿಂದ ಈತನ ಕಾಲದಲ್ಲಿ ಕುದುರೆ ವ್ಯಾಪಾರಕ್ಕೆ ಮಿತಿಮೀರಿ ಪ್ರೋತ್ಸಾಹ ಉಂಟಾಯಿತು. ಎಲ್ಲಿಲ್ದಿರೋ ಡಿಮ್ಯಾಂಡ್ ಬಂದ್ಬಿಡ್ತು ಆ ಕಾಲದಲ್ಲಿ ಕುದುರೆಗಳಿಗೆ. ಅಶ್ವದಳ ಬಹಳ ಸ್ಟ್ರಾಂಗೆಸ್ಟ್ ದಳ ವಿಜಯನಗರಕ್ಕೆ. ನರಸಿಂಹನಿಗೆ ರಾಜ್ಯ ಸಂಪಾದನೆಯ ಕಾರ್ಯದಲ್ಲಿ ಹಲವು ಶೂರ ಸೇನಾಧಿಪತಿಗಳು ಅತಿಶಯವಾಗಿ ಸಹಾಯ ಮಾಡಿದ್ದಾರೆ. ಅಫ್ಕೋರ್ಸ್ ನರಸಿಂಹ ಒಬ್ಬನೇ ಫೈಟ್ ಮಾಡೋಕ್ಕಾಗಲ್ಲ, ಅವ್ನು ಫುಲ್ ಟೀಮೇ ಬೇಕಲ್ಲ. ಟೀಮ್ ಆಲ್ಸೋ ಇಂಪಾರ್ಟೆಂಟ್. ಕಾರ್ಯ ಕೆಲಸದವ್ರು ನಮ್ಗೆ ಹೆಂಗೆ ಇಂಪಾರ್ಟೆಂಟ್, ಎಲೆಕ್ಟ್ರಿಷಿಯನು, ಪ್ಲಂಬರು, ಗಾರೆಯವನು, ಪೇಂಟ್ರು, ಇವರೆಲ್ಲ ಸೇರಿದ್ರೆ ಒಂದು ಬಿಲ್ಡಿಂಗು, ಹಂಗೆ ಸೇನಾಧಿಪತಿಗಳು ಸೇರಿದ್ರೆ ಒಂದು ಯುದ್ಧ. ಅವರಲ್ಲಿ ಮಹಾಪ್ರಧಾನ ಅಣ್ಣ ಮರ್ಸಯ್ಯನು, ಈಶ್ವರ ನಾಯಕನು ಮತ್ತು ಆತನ ಮಗನಾದ ನರಸನಾಯಕನು, ಅರವೀಟಿ ಬುಕ್ಕನು ಇವರು ಪ್ರಮುಖವಾಗಿದ್ದರು. ಇದರಲ್ಲಿ ನರಸನಾಯಕನು ಮುಂದೆ ಸಾಮ್ರಾಜ್ಯದ ಮುಖ್ಯಮಂತ್ರಿಯು ಪ್ರಧಾನ ಆಧಾರ ಸ್ತಂಭವೂ ಆದನು. ನರಸನಾಯಕ ಅನ್ನೋನು ಬಹಳ ಒಳ್ಳೆ ಹೆಸರು, ಒಳ್ಳೆ ಫೈಟರ್ ನರಸನಾಯಕ ಅನ್ನೋನು. ಅವನೇ ಮುಂದೆ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮುಖ ಆಧಾರ ಸ್ತಂಭವಾಗಿದ್ದನು. ಇದೆಲ್ಲದರ ಮಧ್ಯೆ ನರಸಿಂಹನು ದಾನಧುರೀಣ. ಸಾಳೋ ನರಸಿಂಗರಾಯ ಅಂದ್ರೆ ದಾನಧುರೀಣ.
ಸುವರ್ಣಮೇರು ಮುಂತಾದ ಮಹಾದಾನಗಳನ್ನ ಮಾಡ್ದ. ಸುವರ್ಣಮೇರು ಏನು ಅಂತ ಮುಂದೆ ನಾನು ಹೇಳ್ತೀನಿ. ಕವಿ ಪಂಡಿತರನ್ನ ಪ್ರೋತ್ಸಾಹಿಸಿದನು. ಕಂಚಿ, ತಿರುಪತಿ, ಕಾಳಹಸ್ತಿ ಇವುಗಳಲ್ಲಿ ಗುಡಿಗಳಿಗೆ ಬೇಕಾದಷ್ಟು ರತ್ನ ಮಾಣಿಕ್ಯಗಳಿಂದ ಸಿಂಗಾರಗೊಂಡು ಬೇಕಾದಷ್ಟು ದುಡ್ಡು ಕೊಟ್ಟ. ಕಂಚಿ, ಕಾಳಹಸ್ತಿ, ತಿರುಪತಿಗೆಲ್ಲ ಬೇಜಾನ್ ದುಡ್ಡು. ಸಾಳುವಾಭ್ಯುದಯಂ ಎಂತ ಕಾವ್ಯವನ್ನು ರಚಿಸಿದ ರಾಜನಾಥ ಡಿಂಡಿಮನು ನರಸಿಂಹನ ಆಸ್ಥಾನ ಕವಿಯಾಗಿದ್ದನು. ಡಿಂಡಿಮ ಕವಿ ಎಲ್ಲಿ ಕೇಳಿದ್ದೀರಾ ಹೇಳಿ? ಡಿಂಡಿಮ ಎಲ್ಲಿ ಕೇಳಿದ್ದೀರಾ? ಕವಿರತ್ನ ಕಾಳಿದಾಸಲ್ಲಿ ಕೇಳಿದ್ವೇನ್ರಿ? ಡಿಂಡಿಮ ಶನಿಮ ಮಾದೇಶ್ವರ ಬರ್ತಾರಲ್ಲ, ಕವಿ ಡಿಂಡಿಮ ಹಿಂಗೆ ಆಡಿಸ್ಕೊಂಡು ಬರ್ತಾರಲ್ರಿ, ಇದನ್ನ ಅವರೇ ಕವಿ ಡಿಂಡಿಮ. ಅಂದ್ರೆ ಈ ಕವಿ ಬೇರೆ, ಆ ಕವಿ ಬೇರೆ. ಸಾಳವಾಭ್ಯುದಯಂ ಕಾವ್ಯವನ್ನು ರಚಿಸಿದ ರಾಜನಾಥ ಡಿಂಡಿಮನು ನರಸಿಂಹನ ಆಸ್ಥಾನ ಕವಿಯಾಗಿದ್ದನು. ರಾಜನೀತಿ ವಿಶಾರದನಾದ ಪೀನ ವೀರಭದ್ರನು ತಾನು ಮರೆದ ಜೈಮಿನಿ ಭಾರತ ಎಂಬ ತೆಲುಗು ಕಾವ್ಯವನ್ನು ನರಸಿಂಹನಿಗೆ ಅರ್ಪಿಸಿದ್ದಾನೆ. ಜೈಮಿನಿ ಭಾರತವು ಅದನ್ನ ನರಸಿಂಹನಿಗೆ ಅರ್ಪಿಸ್ತಾನೆ ಅವನು. ನರಸಿಂಹನೇ ಸ್ವತಃ ವಿದ್ಯಾವಂತನಾಗಿದ್ದರೆ, ನರಸಿಂಹನೇ ಒಬ್ಬ ಎಜುಕೇಟೆಡ್ ಫೆಲೋ. ರಾಮಾಭುದ್ಯಂ ಎಂತ ಸಂಸ್ಕೃತ ಕಾವ್ಯವು ಈತನ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲಾನು ಒಂದೇ ರಾಜಿನಲ್ಲಿ ಮೇಳೈಸೋದು ಬಹಳ ಅಪರೂಪ ನೋಡಿ. ಅಂತ ಅಪರೂಪಕ್ಕೆ ನರಸಿಂಹ ಬಂದ, ಸಾಳೋ ನರಸಿಂಹರಾಯರು ಬಂದರು, ನೆಕ್ಸ್ಟ್ ಕೃಷ್ಣದೇವರಾಯರು ಬರ್ತಾರೆ ಅಲ್ವಾ. ಇದೆಲ್ಲವನ್ನು ಅವರಲ್ಲೂ ನಾವು ಕಾಣಬಹುದು. ಈತನ ಕಾಲದಲ್ಲಿ ರಾಮಾನುಜ ಮತಕ್ಕೆ ಆಸ್ಥಾನದಲ್ಲಿ ಅಗೌರವ ಉಂಟಾಗಿ ಮಧ್ವ ಮತದ ಪ್ರಭಾವವು ಬೆಳೆಯಿತು. ಇಲ್ಲಿದೊಂದು ಜಗಳ. ಮಾಧ್ವ ಮತ ಪ್ರಭಾವ ಬೆಳೆಯಿತು, ವೈಷ್ಣವ ಮತ ಸ್ವಲ್ಪ ಇಳಿಯಿತು ಅಂತ ಬರೀತಾರೆ. ಮುಳುಬಾಗಲ್ ಮತದ ಯತಿಗಳಾದ ಶ್ರೀಪಾದರಾಯರು, ಅವರ ಶಿಷ್ಯಂದಿರಾದ ವ್ಯಾಸರಾಯರು, ಇವರಲ್ಲಿ ರಾಯರಿಗೆ ಅಧಿಕವಾದ ಆಧಾರವಿದ್ದಿತು. ಅಂದ್ರೆ ವ್ಯಾಸರಾಯರಿಗೆ ಮತ್ತೆ ಶ್ರೀಪಾದರಾಯರಿಗೆ ಸಾಳೋ ನರಸಿಂಹರಾಯರ ಇವ್ರಿಗಿಬ್ಬರನ್ನ ಕಂಡ್ರೆ ಬಹಳ ಗೌರವ. ಆಯ್ತಾ? ಈ ಯತಿಗಳಿಬ್ಬರು ರಾಯನ ಧರ್ಮ ಸಂಕಟಗಳನ್ನು ನಿವಾರಣೆ ಮಾಡಿ ಆತನನ್ನು ರಕ್ಷಿಸಿದರು ಎಂಬ ಐತಿಹ್ಯಗಳುಂಟು. ಮಾಧ್ವ ಮತದ ಈ ಅರಸುಮನ್ನಣೆಯು ಮುಂದಿನ 3-4 ಆಳ್ವಿಕೆಗಳಲ್ಲಿಯೂ ಮುಂದುವರಿಯಿತು. ಮಾಧ್ವ ಮತ ಬಹಳ ಉಚ್ಛ್ರಾಯ ಸ್ಥಿತಿಗೆ ಬಂತು ಇವನ ಕಾಲದಲ್ಲಿ ಅಂತ ಬರೀತಾರೆ. ನರಸಿಂಹನು ಕಲ್ಪಿಸಿದ ಎಲ್ಲ ಮನೋರಥಗಳು ಬಹುಶಃ ಈಡೇರಿದವು. ಅವನು ಅಂದ್ಕೊಂಡಿದ್ದೆಲ್ಲ ಆಯ್ತು. ಬಹಳ ಲಕ್ಕಿ ಫೆಲೋ ನರಸಿಂಹ. ಸಾಳೋ ನರಸಿಂಹರಾಯ ಅವನು ಏನೇನು ಸಾಧಿಸಬೇಕು ಅನ್ಕೊಂಡ ಎಲ್ಲವನ್ನ ಸಾಧಿಸ್ದ. ವಿಜಯನಗರ ಸಾಮ್ರಾಜ್ಯವು ತನ್ನ ಘನತೆಯನ್ನು ಪುನರ್ ಪಡೆಯಿತು. ಅದಕ್ಕೆ ಪೂರ್ವ ವೈಭವವು ಪ್ರಾಪ್ತವಾಯಿತು. ಪೂರ್ವ ವೈಭವ ಅಂದ್ರೆ ಹರಿಹರ ಬುಕ್ಕಾದಿಗಳು ಇದನ್ನ ಕಟ್ಟಿ ಬೆಳೆಸಿದ್ರಲ್ಲ, ಹೇಗೆ ವೈಭವದಿಂದ ಮೆರಿತೋ ಆ ವೈಭವವು ಪುನರ್ ಪ್ರಾಪ್ತಿಯಾಯಿತು. ಅದಕ್ಕೆ 1-2 ಆಕಾಂಕ್ಷೆಗಳು ಮಾತ್ರ ಪೂರ್ತಿಯಾಗಿ ಉಳ್ಕೊಂಡ್ಬಿಡ್ತು. ಯಾವ್ದಪ್ಪ ಅಂದ್ರೆ, ಅವನು ತನ್ನ ಪೂರ್ತಿಯಾಗದ ಈ ಕೊರತೆಯನ್ನು ತನ್ನ ಮೃತ್ಯುಪತ್ರದಲ್ಲಿ ಕಾಣಿಸಿ ತನ್ನ ಮುಂದಿನವರು ಯಾರಾದರೂ ಇದನ್ನ ಪೂರ್ಣಗೊಳಿಸ್ಕೊಳ್ಳಿ ಅಂತ ಹೇಳಿದ್ದ. ಏನಪ್ಪಾ ಅಂತಂದ್ರೆ, ಇವನು ಗೋವಾನ ವಾಪಸ್ ತಗೊಳಕ್ಕಾಗಿರ್ಲಿಲ್ಲ. 4 ವರ್ಷದಿಂದ ಸೋತ ಅಂತ ಬರ್ದಿದ್ನಲ್ಲ ನಾನು, ಆ ಗೋವಾ ವಾಪಸ್ ತಗೊಳಕ್ಕಾಗಿರ್ಲಿಲ್ಲ. ವಿಜಯನಗರಕ್ಕೆ ಎರವಾದ ರಾಯಚೂರು, ಉದವೀರಿ, ಕೊಂಡವೀಡು ಕೋಟೆಗಳನ್ನು ಮತ್ತೆ ಪಡೆಯಬೇಕು. ನಾನಾಗ್ಲೇ ರಾಯಚೂರು ಮತ್ತೆ ಮುದುಗಲ್ ಹೇಳಿದ್ನಲ್ಲ, ಆ ಕಡೆ ಈ ಕಡೆ ಅಂತ. ಇವನು ಮೊಹಮ್ಮದ್ ಆದಿಲ್ ಶಾ, ಬಿಜಾಪುರದ ಆದಿಲ್ ಶಾಹಿ ಹೊಡ್ಕೊಂಡೋಗಿದ್ದಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ಲಿಲ್ಲ. ಬಹಳ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದ. ಮುಂದೆ ಯಾರಾದ್ರೂ ಇದನ್ನ ನಮ್ಮ ವಂಶದವ್ರು ಮುಂದೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಬರೀತಾನೆ ಮೃತ್ಯುಪತ್ರದಲ್ಲಿ, ಅಂದ್ರೆ ವಿಲ್. ಪಶ್ಚಿಮ ಸಮುದ್ರದಲ್ಲಿ ಬಾರ್ಕೂರು ಮುಂತಾದ ತುಳುನಾಡಿನಲ್ಲಿ ನರಸಿಂಹನ ಅಧಿಕಾರವು ಪೂರ್ಣವಾಗಿ ಸ್ಥಾಪನೆ ಆಗಲಿಲ್ಲ. ತುಳುನಾಡು, ನಾನೆಲ್ಲ ತುಳುನಾಡನ್ನ ತೋರಿಸ್ತಾ ಇದ್ದೀನಲ್ಲಪ್ಪ ಬೆಳಗ್ಗೆ ಹೊತ್ತು. ಆ ತುಳುನಾಡಿಂದು ಇವನಿಗೆ ಬಾರ್ಕೂರ್ ಸಂಸ್ಥಾನ ಅವೆಲ್ಲ ಇವನಿಗೆ ಪೂರ್ತಿಯಾಗಿ ದಕ್ಕದೇ ಹೋಯ್ತು. ಬಟ್ ಆದ್ರೂ ಇವನು 98% ಎಲ್ಲನೂ ಸಾಧಿಸ್ಕೊಂಡ್ಬಿಟ್ಟ. ಮೇಧಿನಿ, ಮೀಸರ ಗಂಡ, ಕಠಾರಿ ಸಾಳುವ, 3 ರಾಯರ ಗಂಡ, ಗಂಡ ಭೇರುಂಡ, ಚೌಹಟ್ಟ ಮಲ್ಲ, ಧರಣಿವರಾಹ ಮುಂತಾದವು ನರಸಿಂಹನ ಬಿರುದುಗಳಾಗಿದ್ದವು. ರೂಪದಿಂದ ಚೆಲುವನಾಗಿದ್ದ. ನೋಡ್ರಿ, ನರಸಿಂಹನ ಪಾತ್ರಕ್ಕೆ ಅಣ್ಣಾವರು ಸೂಟಬಲ್ ಕಣ್ರಿ. ಅಣ್ಣವ್ರು ಕೃಷ್ಣದೇವರಾಯ ಮಾಡಕ್ ಮುಂಚೆ ಸಾಳೋ ನರಸಿಂಹರಾಯನ ಪಾತ್ರನೂ ಮಾಡ್ಬೇಕಾಯ್ತು. ಏನೇನ್ ಸಾಂಗ್ಸು, ಏನೇನ್ ಫೈಟ್ಸು, ಏನೇನ್ ಕಥೆ, ಬಾ 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 ಬಾ. ನಾವು ಮಿಸ್ ಮಾಡ್ಕೊಂಡ್ಬಿಟ್ರು ಕಣ್ರಿ ಅಣ್ಣವ್ರನ್ನ, ಅಲ್ವೇನ್ರಿ? ಅಣ್ಣವ್ರನ್ನ ಮಿಸ್ ಮಾಡ್ಕೊಂಡು ಇದೆಲ್ಲ ಓದ್ಬೇಕಾದ್ರೆ ಇನ್ನಿಂಥ ಚೆಲುವ. ಮೋಹನ ಮುರಾರಿ ಎಂಬ ಬಿರುದಿತ್ತು ಸಾಳೋ ನರಸಿಂಹರಾಯಗೆ. ನೋಡ್ರಿ, ಮೋಹನ ಮುರಾರಿ, ಕ್ಯಾ ಬಾತ್, ಮೋಹನ ಮುರಾರಿ. ನರಸಿಂಹನ ಹೆಂಡತಿಯು ಶ್ರೀರಂಗಮ್ಮಾಂಬೆಯು. ಇವರಿಗೆ 2 ಮಕ್ಕಳು. ಒಬ್ಬ ಅಪಮೃತ್ಯುವಿಗೆ ಈಡಾದನು, 2ನೇವನು ಇಮ್ಮಡಿ ನರಸಿಂಹ, ಅವನೇ ಮುಂದಕ್ಕೆ ಪಟ್ಟಕ್ಕೆ ಬರೋನು. 1492ರಲ್ಲಿ ನರಸಿಂಹನು ಮರಣಾಧೀನನಾದನು. ಹ್ಯಾಟ್ಸ್ ಆಫ್ ಟು ಸಾಳೋ ನರಸಿಂಹರಾಯರು. ನೋಡ್ರಿ, ಜೀವನದ ಸಾರ್ಥಕತೆ ಒಬ್ಬ ಬೀಳ್ತಾ ಇರೋದನ್ನ ಎತ್ತಿ ನಿಲ್ಲಿಸೋದ್ರಲ್ಲಿದೆ. ಒಂದು ಸಾಮ್ರಾಜ್ಯವನ್ನ ಕಟ್ಟುವುದು ಎಷ್ಟು ಕಷ್ಟವೋ, ಆ ಬೀಳ್ತಾ ಇದ್ದಕ್ಕಂಥ ಸಾಮ್ರಾಜ್ಯವನ್ನ ಎತ್ತಿ ನಿಲ್ಲಿಸೋದು ಅಷ್ಟೇ ಈಕ್ವಲೆಂಟ್ ಆದ ಕಷ್ಟ. ಸಾಳೋ ನರಸಿಂಹರಾಯರು ಹಕ್ಕಬುಕ್ಕರಿಗೆ ಸಮಾನವಾದಂಥ ಶೌರ್ಯ ಪರಾಕ್ರಮಶಾಲಿಗಳಾಗಿದ್ರು ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಹಕ್ಕಬುಕ್ಕರು ಮಹಮ್ಮದೀಯರನ್ನ ತಡೆದು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದೇ ಮಹಮ್ಮದೀಯರಿಂದ ದಾಳಿಗೊಳಗಾಗಿ ಪತನವಾಗುತ್ತಿದ್ದಂಥ ವಿಜಯನಗರ ಸಾಮ್ರಾಜ್ಯವನ್ನ ಉಳಿಸಿದ ಪುಣ್ಯಾತ್ಮ ಈ ಸಾಳುವ ನರಸಿಂಹರಾಯ. ಪುನಃ ವಿಜಯನಗರದ ವೈಭವವನ್ನು ತಂದುಕೊಟ್ಟಂತ ಧೀರ ಪರಾಕ್ರಮಿ ಸಾಳುವ ನರಸಿಂಹರಾಯ.
1492ರಲ್ಲಿ ಇವರು ಮರಣ ಹೊಂದುತ್ತಾರೆ. ಇವರಾದ್ಮೇಲೆ ಇವ್ರ ಮಗನಾದಂಥ ಇಮ್ಮಡಿ ನರಸಿಂಹ ಅಧಿಕಾರಕ್ಕೆ ಬರ್ತಾನೆ. ನಾಳೆ ನೋಡೋಣ.